ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಮ್ಮನೆ ಅಯ್ಯೋ ನನ್ನ ಕುಕ್ಕಕ್ಕೆ ಬರ್ತದಲ್ಲಪ್ಪ. ಓಡು ಓಡು ಬರ್ತದೆ, ಓಡು ಓಡು ಓಡು. ಯಾಕೆ ಹೀಗಾಯ್ತು? ನಾನು ದೇವಸ್ಥಾನದೊಳಗೆ ಕಾಲಿಡ್ತಿದ್ದ ಹಾಗೆ ಯಾಕೆ ಆಕಾಶಗಳು ಗುಡುಗುದ್ವು? ಛೇ, ಆ ವಿಶ್ವನಾಥ್ ಎದುರಿಗೆ ನನ್ನ ಮರ್ಯಾದೆ ಹೋಗೋಗಾಯ್ತು. ಆ ಶಕ್ತಿಶಾಲಿ ಶ್ರೀಚಕ್ರದ ಹತ್ರ ಹೋಗೋದಕ್ಕೆ ದೈವಿಕ ಶಕ್ತಿ ನನ್ನ ತಡಿತಾ ಇದ್ಯಾ, ಇಲ್ಲ ಈ ಪ್ರಕೃತಿನೇ ನನ್ನ ತಡಿತಾ ಇದ್ಯಾ? ಅಥವಾ ಅವಳಿಗೆ ನಾನು ಒಳಗೆ ಬರೋದು ಇಷ್ಟ ಇಲ್ವಾ? ಇಲ್ಲ, ಆ ಶ್ರೀಚಕ್ರ ಪಡೆಯೋದೇ ನನ್ನ ಗುರಿ. ಆದ್ರೆ ನಾನು ಒಳಗೆ ಹೋಗೋದಕ್ಕಾಗದೆ ಇದ್ರೆ ನಾನು ಅದನ್ನ ಹೇಗ್ ಪಡಿಲಿ? ಹೇಗ ಆ ಶಕ್ತಿನ ಪಡಿಲಿ? ಏನ್ ಮಾಡ್ಲಿ ಈಗ ನಾನು? ಛೇ, ಮಂಜರಿ ಅಮ್ಮ ಅದನ್ನ ಪಡಿದೆ ಯಾಕೆ ಸೋತ್ಲು ಅನ್ನೋದು ನನಗೀಗ ಗೊತ್ತಾಗ್ತಾ ಇದೆ. ಶ್ರೀಚಕ್ರ ಪಡೆಯೋದು ಅಷ್ಟು ಸುಲಭ ಅಲ್ಲ ಅಂತ ಮಂಜರಿ ಅಮ್ಮ ಯಾಕೆ ನನಗೆ ಹೇಳಿದ್ರು ಅನ್ನೋದು ನನಗೀಗ ಅರ್ಥ ಆಗ್ತಾ ಇದೆ. ಇಲ್ಲ, ಈ ಸಲ ಗೆಲುವು ನನ್ನದೇ. ಏನೇ ಆಗ್ಲಿ, ಈ ಶಿವರಾತ್ರಿ ಮುಗಿಯೋದ್ರೊಳಗೆ ಆ ಶ್ರೀಚಕ್ರ ನನ್ನ ಕೈಗೆ ಸೇರ್ಬೇಕು. ನನ್ನ ಕೈಗೆ ಸೇರ್ಲೇಬೇಕು. ದುರ್ಗಾ, ಕರೆಕ್ಟಾಗಿ ಹೇಳು. ನಿಮ್ಮ ಊರವರು ಏನೋ ದಂಪತಿಗಳ ಆಟ ಅಂತ ಹೇಳ್ತಾ ಇದ್ರು, ನಗ್ತಾ ಇದ್ರು. ಏನು ಆಟ ಇರುತ್ತೆ? ಶರತ್ ದುರ್ಗಾಪುರದಲ್ಲಿ ಏನ್ ಮಾಡ್ತಾ ಇದಾರೆ? ಅವ್ರು ಯಾಕೆ ಇಲ್ಲಿಗೆ ಬಂದ್ರು? ಏನು ನೀನು ಎತ್ಕೊಂಡು ಓಡೋಗ್ಬೇಕಾ, ಅಥವಾ ದೇವಸ್ಥಾನ ಸುತ್ತ ಉರುಳು ಸೇವೆ ಮಾಡ್ಬೇಕಾ? ಶೋ ಬಾಸು, ನಿಮ್ ಕೈಯಲ್ಲಿ ಒಂದು ಬ್ಯಾಗೇ ಹೊತ್ಕೊಂಡು ಹೋಗಕ್ಕಾಗಲ್ಲ, ಇನ್ನು ನನ್ನನ್ನು ಹೊತ್ಕೊಂಡು ಹೋಗ್ತೀರಾ? ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ಬೇಡಿ. ಅವ್ರೇನೋ ನಮ್ಮಿಬ್ರು ಕಾಲು ಎಳಿಯೋಕೆ ಆ ಥರ ಮಾತಾಡಿದಾರೆ ಅಷ್ಟೇನೆ. ನೀವು ಬನ್ನಿ ಸುಮ್ಮನೆ. ದುರ್ಗಾ, ನೀನ್ ಏನೋ ನನ್ನ ಬಕ್ರ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀಯ. ಇವತ್ತು ಆ ಡಕೋಟಾ ಗಾಡಿಲಿ ಕರ್ಕೊಂಡ್ಬಂದು ಗ್ರೈಂಡ್ ಮಾಡಿದೆ, ನಾಳೆ ಬಿರಿಯಾನಿ ಮಾಡೋ ಪ್ಲಾನಾ? ಹೌದು, ನಾಳೆ ನಿಮ್ನ ಹಂಡೇಲಿ ಹಾಕಿ ಬೇಯಿಸೋದೇ ಆಟ, ಸರಿನಾ? ಈಗ್ಲಾದ್ರೂ ಸುಮ್ಮನೆ ಇರ್ತೀರಾ? ಶರತ್, ದುರ್ಗಾ, ಇಷ್ಟೊತ್ನಲ್ಲಿ ನೀವಿಲ್ಲಿ? ಏನಾಯ್ತಪ್ಪ ಶರತ್? ಯಾಕೆ ಸೊಂಟ ಇಟ್ಕೊಂಡಿದ್ಯಾ? ಹಾಗಿಲ್ಲಮ್ಮ, ಐ ಆಮ್ ಓಕೆ. ಅಲ್ಲ, ವಾಟ್ ಇಸ್ ಸರ್ಪ್ರೈಸ್, ನೀವೇನಿಲ್ಲಿ? ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀನಪ್ಪ. ಆದ್ರೆ ನೀವಿಬ್ರು ಇಲ್ಲಿ? ಅಮ್ಮ, ಬರೀ ನಾವಿಬ್ರೆ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿನೇ ಬಂದಿದೆ. ಏನ? ಇಡೀ ಫ್ಯಾಮಿಲಿನಾ? ಅಂದ್ರೆ ನಮ್ಮ ಹಿತ, ಶಾನ್ವಿ, ದಮ್ಮು ಎಲ್ರು? ಮಾಯಾ ಬಿಟ್ಟು ಎಲ್ಲರೂ ಬಂದಿದ್ದಾರಮ್ಮ. ಆ್ಯಕ್ಚುಲಿ ಎಲ್ಲರೂ ನಮಗಿಂತ ಮುಂಚೆನೇ ರೀಚ್ ಆಗಿದ್ದಾರೆ. ಆ್ಯಕ್ಚುಲಿ ಗಣಪ ಕಾಲ್ ಮಾಡಿ ಹಿತಾಗೆ ನಮ್ಮೂರಲ್ಲಿ ಜಾತ್ರೆ ಥರ ಸಂಭ್ರಮ ಇರುತ್ತೆ, ಎಲ್ಲರೂ ಬನ್ನಿ ಅಂತ ಹೇಳ್ದ. ಹಿತಾಗೂ ತುಂಬ ಆಸೆ ಆಯಿತು, ಹೋಗೋಣಪ್ಪ ಅಂತ ಅಂದ್ಲು. ಅದಕ್ಕೆ ಎಲ್ಲರೂ ಒಟ್ಟಿಗೆ ಬಂದ್ವಿ. ಶಿವರಾತ್ರಿ ಮುಗಿಸ್ಕೊಂಡೆ ಎಲ್ಲ ವಾಪಸ್ ಹೋಗೋದು. ಅಮ್ಮ, ಅದೇನೋ ಈ ಶಿವರಾತ್ರಿಗೆ ವಿಶೇಷವಾಗಿ ಆಚರಣೆಗಳು, ಆಟಗಳೆಲ್ಲ ಇರುತ್ತಂತೆ. ನಿಮ್ಗೇನಾದ್ರು ಅದ್ರ ಬಗ್ಗೆ ಗೊತ್ತಾ? ಆಟಗಳು ಇಲ್ಲಪ್ಪ ಶರತ್, ನನಗೇನು ಗೊತ್ತಿಲ್ಲ. ಆಟನೋ ಅಥವಾ ಹೋರಾಟನೋ ಗೊತ್ತಿಲ್ಲ ಶರತ್. ಆದರೆ ನಾಳೆ ಈ ದುರ್ಗಾಪುರದಲ್ಲಿ ನನ್ನ ಆಧಿಪತ್ಯ ಶುರುವಾಗತ್ತೆ. ಈ ಸರ್ತಿ ದುರ್ಗಾ ನನ್ನ ಕೆಲಸಕ್ಕೆ ಅಡ್ಡಿಪಡಿಸೋದಕ್ಕೆ ನಾನು ಬಿಡೋಲ್ಲ. ಹಾಗೇನಾದರೂ ಒಂದು ವೇಳೆ ದುರ್ಗಾ ಅಡ್ಡ ಬಂದರೆ ಅವಳನ್ನು ಇಲ್ಲೇ ಮುಗಿಸ್ತೀನಿ. ಈಗ ನೀವಿಬ್ರು ನನ್ನ ಪಕ್ಕದಲ್ಲೇ ಮಲ್ಕೋಬೇಕು. ನಾನು ನೀವಿಬ್ರು ಕೈ ಹಿಡ್ಕೊಂಡು ಮಲ್ಕೋಬೇಕು. ಇವತ್ತು ನೀವಿಬ್ರು ಎಲ್ಲೂ ಹೋಗಂಗಿಲ್ಲ. ಅದು ಪುಟ್ ಮೇಡಮ್, ನಾಳೆ ಪೂಜೆ ಇದೆಯಲ್ಲ,
ಅದಕ್ಕೆ ನಾನು ಸಿದ್ಧತೆ ಮಾಡ್ಕೋಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ ದುರ್ಗಾ. ಇವತ್ತು ನೀ ನನ್ ಜೊತೆ ಪಕ್ಕದಲ್ಲೇ ಮಲ್ಕೋಬೇಕು. ನೀ ಏನಾದ್ರೂ ಹೇಳಪ್ಪ. ದುರ್ಗಾ ಮಲ್ಕೋ, ನಾಳೆ ಬೆಳಿಗ್ಗೆ ಬೇಗ ಎದುರಾಯ್ತು. ಅದು ಹಾಗಲ್ಲ ಬಾಸು. ಬಾಸ್ ಹೇಳಿದ್ಮೇಲೆ ಮುಗೀತು. ಅದನ್ನ ಕ್ವಶನ್ ಮಾಡಂಗಿಲ್ಲ ದುರ್ಗಾ, ಇದು ರಾಂಗ್. ಸರಿ ಪುಟ್ ಮೇಡಮ್, ನೀನು ಹೇಳ್ದಾಗೆ ಆಗ್ಲಿ. ಈಗ ನೀನು ಕಣ್ಣು ಮುಚ್ಕೊಂಡು ಮಲ್ಕೋ. ಅಪ್ಪ, ಮೊದ್ಲು ನಂಗೊಂದ್ ಕತೆ ಹೇಳ್ಬೇಕು, ಅದು ನೀನೇ ಹೇಳ್ಬೇಕು. ಕತೆನಾ? ನಂಗೆ ಗೊತ್ತಿಲ್ಲ, ದುರ್ಗಾ ಹೇಳ್ತಾಳೆ. ಅಪ್ಪ, ಯಾವಾಗ್ಲೂ ದುರ್ಗಾ ನನ್ ಕತೆ ಹೇಳ್ತಾಳೆ, ಬಟ್ ಇವತ್ತು ನೀ ನನಗ್ ಕತೆ ಹೇಳ ನಾನು ಕೇಳಿಸ್ಕೋಬೇಕು ಅಷ್ಟೇ. ಕಂದ, ಅದು ನನಗೆ ಕತೆ. ಈಗ ನೀನು ದುರ್ಗಂಗೆ ಬಾಸು, ನಾನು ನಿನಗ್ ಬಾಸು. ಸೊ ನಾನು ಆರ್ಡರ್ ಮಾಡ್ತಿದ್ದೀನಿ, ನೀನ್ ಹೇಳ್ಬೇಕು ಅಷ್ಟೇ. ಕರೆಕ್ಟು. ಬಾಸ್ ಹೇಳೋದ್ಮೇಲೆ ಮುಗೀತು. ಆ ಕೆಲಸನ ನಾವು ಮಾಡಲೇಬೇಕು, ಇಲ್ಲಾಂದ್ರೆ ಅದು ರಾಂಗು. ಸರಿ ಆಯ್ತು, ಒಂದು ಪುಟ್ಟ ಕತೆ ಹೇಳ್ತೀನಿ. ನಮ್ಮ ಹಿತಾ ಥರ ಒಂದು ಪುಟ್ಟ ಮುದ್ದಾದ ದೀಪ ಇತ್ತಂತೆ. ಆ ದೀಪಕ್ಕೆ ಕತ್ಲಂದ್ರೆ ಭಯ ಅಂತೆ. ಇಡೀ ಜಗತ್ತೆಲ್ಲ ಕತ್ಲಾಗಿದೆ, ನಾನೊಬ್ಬನೇ ಬೆಳಕು ಕೊಟ್ರೆ ಹೇಗಪ್ಪ, ಅಯ್ಯೋ ದೇವ್ರೆ ಅಂತ ಅದು ಯೋಚನೆ ಮಾಡಿಬಿಟ್ಟು ಅದು ತನ್ನನ್ನು ತಾನು ಆರಿಸ್ಕೋಬೇಕು ಅಂತ ಡಿಸೈಡ್ ಮಾಡುತ್ತಂತೆ. ದೀಪ ಇನ್ನೇನು ಆರಬೇಕು ಅನ್ನೋಷ್ಟರಲ್ಲಿ ಇದ್ಕಿದ ಹಾಗೆ ಸೂರ್ಯ ಪ್ರತ್ಯಕ್ಷ ಆಗ್ಬಿಟ್ನಂತೆ. ದೀಪಕ್ಕೆ ಫುಲ್ಲು ಆಶ್ಚರ್ಯ, ಇದೇನಪ್ಪ ಕತ್ಲಲ್ಲಿ ಸೂರ್ಯ ಬಂದ್ಬಿಟ್ನಲ್ಲ ಅಂತ. ಹೇಗಿತ್ತು ದುರ್ಗಾ, ಇನ್ನೆಷ್ಟು ವಿಚಿತ್ರ ಅಲ್ವಾ?